ಬಿಗ್ ಬ್ರೇಕಿಂಗ್. ಮಧುಗಿರಿ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಶಾಸಕ ಕೆಎನ್ ರಾಜಣ್ಣರಿಂದ ಭರ್ಜರಿ ಕೊಡುಗೆ. ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದ ಕೆಎನ್ ರಾಜಣ್ಣ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅತ್ಯಂತ ಮಹತ್ವದ ನಿರ್ಧಾರವೊಂದನ್ನು ಪ್ರಕಟಿಸಿದ್ದಾರೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ತಮ್ಮ ಮೊದಲ ಆದ್ಯತೆ ಎಂದು ಸಾರುತ್ತಾ ಕಾಲೇಜು ವಿದ್ಯಾರ್ಥಿಗಳ ಹಸಿವು ನೀಗಿಸಲು ಮುಂದಾಗಿದ್ದಾರೆ. ವರದಿಯ ಮುಖ್ಯಾಂಶಗಳು: ಉಚಿತ ಮಧ್ಯಾಹ್ನದ ಊಟ. ಪಾವಗಡದ ಶ್ರೀ ಜಪಾನಂದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಡೆದ ಪ್ರಮುಖ ಸಭೆಯಲ್ಲಿ ಈ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದೆ. ಗುಣಮಟ್ಟಕ್ಕೆ ಆದ್ಯತೆ. ಆದರೆ ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ, ಹಸಿದ ಹೊಟ್ಟೆ ಇದ್ರೆ ಬೇರೆ ಪಾಠ ಮಾಡೋದು ಅದು ತಲೆ ಹೋಗಲ್ಲ. ಯಾಕೆಂದ್ರೆ ನಾವು ಕೂಡ ಬಹಳ ಆ ರೀತಿಯ ಒಂದು ಪರಿಸರದಲ್ಲಿ ಬೆಳೆದಿರ್ತಕ್ಕಂಥದ್ದು. ನಮಗೆ ಅನ್ನದ ಮಹತ್ವ ಏನು ಅಂತಕ್ಕಂಥದ್ದು ನನಗೆ ಹೆಚ್ಚು ಪರಿಚಯ ಇದೆ. ಯಾವಾಗಲೂ ಹೊಟ್ಟೆ ಹಸಿದಾಗ ಬೇರೆ ಹೇಳಿ ಅವರಿಗೆ ಒಳ್ಳೆ ತಲೆಗೆ ಹೋಗಲ್ಲ. ಹೊಟ್ಟೆ ತುಂಬಿ ಅವನು ನೆಮ್ಮದಿಯಿಂದ ಇದ್ದಾಗ ಏನಾದ್ರು ಹೇಳಿದ್ರೆ ತಲೆಗೆ ಹೋಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ರೆ, ಸೊ ಹಾಗಾಗಿ ತುಮಕೂರಿನಲ್ಲಿ ಬಹಳ ಒಂದು ಪುಣ್ಯದ ಕೆಲಸವನ್ನು ಮಾಡಿರ್ತಕ್ಕಂಥ ನೇತೃತ್ವ ವಹಿಸಿರ್ತಕ್ಕಂಥವರು ಗರಿಯನವರು. ಪಾಪ ಅವರು ಅದೆಲ್ಲ ನೋಡಿದಾಗ ಮಕ್ಕಳಿಗೆ ಡಿಸಿಪ್ಲಿನ್ ಮತ್ತು ಅವರು ಮಕ್ಕಳು ಬಂದು ಊಟ ಮಾಡಿ ತೃಪ್ತಿ ಪಡೋದು ಅದೆಲ್ಲ ನಾನು ನೋಡಿದಾಗ ನನಗೆ ನಿಜಕ್ಕೂ ಕೂಡ ಬಹಳ ಸಂತೋಷ ಆಯಿತು. ಹಾಗಾಗಿ ನಮ್ಮಲ್ಲೂ ಕೂಡ ಆ ರೀತಿಯ ಒಂದು ಯೋಜನೆಯನ್ನು ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡಬೇಕು ಎಲ್ಲರೂ ಸೇರಿ ಅಂತೇಳಿ ನಾನು ಭಾವಿಸಿ ಇವತ್ತು ಸಭೆ ಕರೆದಿರ್ತಕ್ಕಂಥದ್ದು ಏನು ನಡೀತಾ ಇದೆ ಅಂತೇಳಿ ನಮ್ಮ ಪ್ರಮುಖರಿಗೆ ಗೊತ್ತಾಗ್ತದೆ ನಮ್ಮ ನಗರದಲ್ಲಿ. ಮತ್ತು ಆ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಅವರು ಸಲಹೆಗಳು ಮುಂದೆ ಅವರು ಕಾರ್ಯಾರಂಭ ಆದ ಮೇಲೆ ಅವರೆಲ್ಲ ಯಾವ್ಯಾವ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಚಿಂತನೆ ಮಾಡಲಿಕ್ಕೆ ಈ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಅಂತೇಳಿ ನಾನು ಭಾವಿಸಿದ್ದೇನೆ. ಇದರಲ್ಲಿ ಅಂದರೆ ತುಮಕೂರಿನಲ್ಲಿ ಏನು ನಡೀತಕ್ಕಂಥದ್ದು ಅವರ ಅನುಭವಗಳು ಏನಿದೆ, ಅವ್ರು ಯಾರಾದರೂ ನಮ್ಮ ಬಾಬು ಅವರು, ಪುರುಷೋತ್ತಮ್ ಅವರು, ಚಂದ್ರಶೇಖರ್ ಅವರು, ಕರಿಯಣ್ಣವರು, ನಾಗಣ್ಣವರು ಯಾರು ಬೇಕಾದರೂ ಅದ್ರ ಬಗ್ಗೆ ನಮಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಕೂಡ. ಅದ್ರ ಜೊತೆಯಲ್ಲಿ ಇಲ್ಲಿ ಎಲ್ಲಿ ಟೀಚರ್ಗಳನ್ನ ಮಾಡಬೇಕು ಮತ್ತು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಆ ಕಾರ್ಯಚಟುವಟಿಕೆಗಳು ನಡೀಬೇಕು ಮತ್ತು ಎಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಶಿಸ್ತು ಮತ್ತು ಅದರಿಂದ ಶುಚಿತ್ವ. ಆ ಶಿಸ್ತುಗಳು ಇರಬೇಕು ಮಕ್ಕಳಲ್ಲಿ ಮತ್ತು ಶುಚಿತ್ವವನ್ನು ಕೂಡ ಕಾಪಾಡಬೇಕು. ಅದಕ್ಕೆ ನಾವು